ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಎಲ್ಲ ಡೇಟ್ಸು ಅನೌನ್ಸ್ ಆಗಿದೆ. ಬೋರ್ಡ್ ಎಕ್ಸಾಮ್ ಡೇಟ್ಸು, CET ಡೇಟ್ಸು ಎಲ್ಲ ಅನೌನ್ಸ್ ಆಗಿದೆ. ಸೊ ಮಕ್ಕಳಿಗೆ ಡೇಟ್ಸ್ ಅನೌನ್ಸ್ ಆಗಿದ ತಕ್ಷಣ ಫುಲ್ ಟೆನ್ಷನು. ಸೊ ಅಲ್ಲಿವರೆಗೂ ಆರಾಮಾಗಿರ್ತಾರೆ. ಸೊ ಡೇಟ್ಸ್ ಒಂದು ಸತಿ ಬಂತು, ಸೊ ಫುಲ್ ಟೆನ್ಷನ್. ತುಂಬ ಕಮೆಂಟ್ಸ್ ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಆ್ಯಂಡ್ ಮೆಸೇಜಸ್ ಮಾಡ್ತಾ ಇದ್ದೀರಾ. ಸೊ ಡು ನಾಟ್ ವರಿ ಮಕ್ಕಳೇ, ನಾನು ಹೇಳ್ತೀನಿ. ಸೊ ಡು ನಾಟ್ ವರಿ ಅಬೌಟ್ ದ ಬೋರ್ಡ್ ಎಕ್ಸಾಮ್. ನಾನು ಹೀಗೆ ಹೇಳ್ತೀನಿ, ಬೋರ್ಡ್ ಎಕ್ಸಾಮ್ಸ್ ತುಂಬ ಈಸಿ ಇರುತ್ತೆ. ನೀವು ಇನ್ನೂ ಏನು ಸ್ಟಡಿ ಮಾಡಿಲ್ಲ ಅಂದರೂ ಇವತ್ತಿಂದ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವೆಲ್ಲರೂ ಔಟ್ ಆಫ್ ಟಾರ್ಗೆಟ್ ಮಾಡ್ಬೋದು. ಡು ನಾಟ್ ವರಿ. ಸೊ ಎನಿವೇ ನಾವಿದ್ದೀವಲ್ಲ ಹೆಲ್ಪ್ ಮಾಡೋಕ್ಕೆ, ನೀವು ತಲೆನೇ ಕೆಡ್ಸ್ಕೊಬೇಡಿ. ಆ್ಯಂಡ್ ಪ್ರತಿಯೊಂದು ಬೋರ್ಡ್ ಎಕ್ಸಾಮಲ್ಲೂ ನಾನು ಪ್ರತಿ ವರ್ಷ ಕೆಲವೊಂದು ಚಾಲೆಂಜಸ್ ಕೊಡ್ತಾ ಇರ್ತೀನಿ. ನೀವು ಇದನ್ನು ಮುಗಿಸ್ಬೇಕು, ಅದನ್ನು ಮುಗಿಸ್ಬೇಕು, ಇಷ್ಟು ಅವರ್ಸಲ್ಲಿ ಮುಗಿಸ್ಬೇಕು ಅಂದ್ಬಿಟ್ಟು. ಸೊ ಇವತ್ತು ನಿಮ್ಮ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮ್ಗೆ ಫಸ್ಟ್ ಚಾಲೆಂಜ್ ನಾನು ಕೊಡ್ತಾ ಇದ್ದೀನಿ. ನಾನೇ ಚಾಲೆಂಜ್ ಕೊಡ್ತೀನಿ, ನಾನೇ ಎಲ್ಲ ಹೇಳ್ಕೊಡ್ತೀನಿ. ನೀವು ಅದನ್ನ ಫಿನಿಷ್ ಮಾಡೋಕ್ಕಷ್ಟೇ, ಏನು ತಲೆ ಕೆಡ್ಸ್ಕೊಸ್ಬೇಕಾಗಿಲ್ಲ, ಆಯಿತಾ? ಫಸ್ಟ್ ಏನು ಚಾಲೆಂಜ್ ಅಂದರೆ ಸರ್ 20 hours ಕ್ಯಾಲ್ಕುಲಸ್ ಚಾಲೆಂಜ್. ಸೊ ಕ್ಯಾಲ್ಕುಲಸ್ ಅನ್ನೋದು ತುಂಬ ಮಕ್ಕಳಿಗೆ ತಲೆ ಕೆಟ್ಟೋಗಿದೆ ಆ್ಯಕ್ಚುಲಿ. ಕ್ಯಾಲ್ಕುಲಸ್ ಕೆಲವೊಬ್ಬರು ನಂಗೆ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಎಕ್ಸಾಮಲ್ಲಿ ಹೋದಾಗ ಕಾನ್ಫಿಡೆನ್ಸ್ ಇರೋದಿಲ್ಲ ಆ್ಯಕ್ಚುಲಿ. ಸೊ ಯಾಕಂದರೆ ಕ್ಯಾಲ್ಕುಲಸಲ್ಲಿ ಯಾವುದೇ ಕ್ವಶನ್ ಬೇಕಾದ್ರೆ ಯಾವತ್ತೂ ಬೇಕಾದ್ರೂ ಕೇಳ್ಬೋದು. ಆ್ಯಂಡ್ ಇದರಲ್ಲೇ ಜಾಸ್ತಿ ನಂಬರ್ ಆಫ್ ಮಾರ್ಕ್ಸ್ ಬರುತ್ತೆ, ಇದರಲ್ಲೇ ಜಾಸ್ತಿ ಟಫ್ ಕ್ವಶನ್ಸ್ ಬರುತ್ತೆ. ಸೊ ಮಕ್ಕಳಿಗೆ ಕಾನ್ಫಿಡೆನ್ಸ್ ಇಲ್ಲ ಕ್ಯಾಲ್ಕುಲಸಲ್ಲಿ. ಎಷ್ಟೊಂದು ಜನಕ್ಕೆ, ನನಗೆ ಗೊತ್ತಿಲ್ಲ, 1 or 2 ಕೆಲವು ಸ್ಟೂಡೆಂಟ್ ಮಾತ್ರ ಕಾನ್ಫಿಡೆನ್ಸ್ ಇರುತ್ತೆ. ಕೆಲವೊಬ್ಬರು ಸೊ ನನಗೆ ಕಂಟಿನ್ಯೂಟಿ ಬರುತ್ತೆ, ಡಿಫ್ರೆನ್ಷಿಯಬಿಲಿಟಿ ಬರುತ್ತೆ, ಇಂಟಿಗ್ರೇಷನ್ ಬರೋದಿಲ್ಲ ಸರ್. ಓಕೆ, ಸೊ ಈ ರೀತಿ ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ. ಸೊ ಇಡೀ ಎಂಟೈರ್ 20 hours ನಾನು ನಿಮ್ಮ ಕ್ಯಾಲ್ಕುಲಸ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಯಾವತ್ತು ಲೆಕ್ಚರ್ಸ್ ಬರ್ತಿಲ್ಲ ಹೇಳ್ತೀನಿ ನಿಮಗೆ, ಯಾವತ್ತು PDF ಆಕ್ಸೆಸ್ ಮಾಡೋಕೆ ಅಂದ್ಬಿಟ್ಟು. ಸೊ ನೀವು ಒಂದು ವೇಳೆ ಕ್ಯಾಲ್ಕುಲಸಲ್ಲಿ 0 ಇಂದ ನಿಮಗೆ 0 ಇದ್ದರೆ ನೀವು ಐ ವಿಲ್ ಮೇಕ್ ಇಟ್ ಟು ಹೀರೋ ಫಾರ್ ಯು. ಎಲ್ಲ ಕ್ಯಾಲ್ಕುಲಸಲ್ಲಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಬೇಕು, ಆಯಿತಾ? ಸೊ ಕಾನ್ಫಿಡೆನ್ಸ್ ತೊಗೊಬೇಕು ಮಕ್ಕಳು. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ಯಾವಾಗ ಚೆನ್ನಾಗಿ ಅರ್ಥ ಆದರೆ ಆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಯಾವುದೋ 2-3 ಕ್ವಶನ್ ತೊಗೊಂಡು ಫಿಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸು ನಾನು ಕೊಡ್ತೀನಿ, ಡೋಂಟ್ ವರಿ. ಎಕ್ಸಾಮ್ ಹತ್ರ ಬಂದಾಗ ಫಿಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸು ಅದೇ ಬರುತ್ತೆ, ಅದೇ ರೀತಿ ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಬಟ್ ಕಾನ್ಫಿಡೆನ್ಸ್ ಜಾಸ್ತಿ ಬರೋದು ಯಾವಾಗಂದರೆ ಕಾನ್ಸೆಪ್ಟ್ಸು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಕಾನ್ಸೆಪ್ಟ್ ಇಸ್ ದ ಕಿಂಗ್, ನಾನು ಯಾವತ್ತೂ ಹೇಳ್ತೀನಿ ಅದನ್ನ. ಸೊ ನಾನು ಯಾಕೆ ಕ್ಯಾಲ್ಕುಲಸ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಮೋಟಿವೇಶನ್ ಏನು ಗೊತ್ತಾ? ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸ್ ಇದೇ ಚಾಪ್ಟರ್ನ ಬರುತ್ತೆ. ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸ್ ನೀವು ಆಲ್ಮೋಸ್ಟ್ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆಕ್ಷನಲ್ಲೂ ಕ್ಯಾಲ್ಕುಲಸ್ ಕ್ವಶನ್ ಬರುತ್ತೆ. ಸೊ 6 mark, 1 marker 6 questions, 2 markers 5 questions, marks 15, 4, 20, 26 ಇವೆಲ್ಲ ಲಿಟರಲಿ ಕೌಂಟ್ ಮಾಡಿದ್ರೆ 26, 30, 45, 45, 55, 61. ಸೊ 61 ಮಾರ್ಕ್ಸ್ ಲಿಟ್ರಲಿ. ಸೊ ಲಿಟ್ರಲಿ ಹೇಳ್ಬೇಕಂತೇಳಿ ನಿಮ್ಮ ಕ್ಯಾಲ್ಕುಲಸಲ್ಲಿ 61 ಮಾರ್ಕ್ಸ್ ಬರುತ್ತೆ. ಸೊ ನೀವು ಯಾರ್ಯಾರಿಗೆ ಚಾಲೆಂಜ್ ತೊಗೊಂಡು ಮುಗಿಸ್ತೀರೋ ನಿಮಗೆ ಐ ವಾಂಟ್ ಯು ಟು ಸ್ಕೋರ್. ನೀವು 100% 60+ ಸ್ಕೋರ್ ಮಾಡ್ತೀರಾ. 61ಗೆ 60+ ಸ್ಕೋರ್ ಮಾಡ್ತೀರಾ. ಸೊ ಯು ಹ್ಯಾವ್ ಟು ಫಿನಿಶ್ ಮೈ ಚಾಲೆಂಜ್, ಅಷ್ಟೇ, ಇನ್ನೇನೂ ಇಲ್ಲ, ಆಯಿತಾ? ಸೊ ಒಂದು ತುಂಬ ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಬಂದು ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟು. ನೀವು ಇಂಜಿನಿಯರಿಂಗ್ ಮತ್ತು ಫ್ಯೂಚರಲ್ಲಿ ನೀವೇನಾದರೂ ಇಂಜಿನಿಯರಿಂಗ್ ಎಲ್ಲ ಹೋಗ್ಬಿಟ್ರೆ ನೀವು ಕ್ಯಾಲ್ಕುಲಸ್ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ಸಾಯಿಸ್ಬಿಡುತ್ತೆ ಆ್ಯಕ್ಚುಲಿ ಕ್ಯಾಲ್ಕುಲಸ್ ಅಂತ. ಸೊ ವಾಟ್ ಐ ಮೀನ್ ಇಸ್ ದಟ್ ಸ್ಟಾರ್ಟಿಂಗಿಂದಾನೇ ಡಿಫ್ರೆನ್ಷಿಯಲ್ ಇಕ್ವೇಷನ್ಸು, ಡಬಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಅದಾದಮೇಲೆ ಫಸ್ಟ್ ಇಂಟಿಗ್ರಲ್, ಸೆಕೆಂಡ್ ಇಂಟಿಗ್ರಲ್, ಥರ್ಡ್ ಇಂಟಿಗ್ರಲ್, ಟ್ರಿಪಲ್ ಇಂಟಿಗ್ರಲ್ಸು, ಏನೇನೋ ಇದೆ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತ. ತುಂಬ ಈ ಲೆಕ್ಚರ್ಸ್ ಈ ಕ್ಯಾಲ್ಕುಲಸ್ ನಿಮಗೆ ತುಂಬ ಇಂಪಾರ್ಟೆಂಟು ಫ್ಯೂಚರ್ಗೆ. ಅದರಿಂದನೇ ನಾನು ಫಸ್ಟ್ ಕ್ಯಾಲ್ಕುಲಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ಯಾಲ್ಕುಲಸ್ ಮುಗಿಸ್ಬಿಟ್ರೆ ಬೇರೆ ಇವೆಲ್ಲ ತುಂಬ ಈಸಿ, ನೀವು ಆರಾಮ ಮಾಡ್ಕೊಂಡು ಹೋಗ್ತೀರಾ. ಸೊ ಇದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸ್ ಅನ್ನೋದು ಬರುತ್ತೆ ಕ್ಯಾಲ್ಕುಲಸಲ್ಲಿ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟು ನಿಮ್ಮ ಫ್ಯೂಚರ್ಗೆ ತುಂಬ ಇಂಪಾರ್ಟೆಂಟು. ನೀವೆಲ್ಲ ಹೇಳ್ತೀವಿ ಸರ್ ನಾನು ಡೇಟಾ ಸೈನ್ಸ್ ಮಾಡ್ತೀನಿ, ನನಗೆ ಗೊತ್ತು ಕೌನ್ಸಿಲಿಂಗ್ ಟೈಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾ ಇರ್ತಾರೆ. ನಾವು ತುಂಬ ಪರ್ಸ್ನಲ್ ಗೈಡೆನ್ಸ್ ನೋಡಿದ್ರೆ ಐ ನೋ ಎವ್ರಿ ಸ್ಟೂಡೆಂಟ್. ಸೊ ಸರ್ ನಾನು AI ಮಾಡಬೇಕು, ಮಿಷಿನ್ ಲರ್ನಿಂಗ್ ಮಾಡಬೇಕು, ಡೇಟಾ ಸೈನ್ಸ್ ಮಾಡಬೇಕು. ಒಂದು AI ಒಂದು ಮಾಡಲ್ ಎಷ್ಟು ವೇರಿಯೇಬಲ್ಸ್ ಇರುತ್ತೆ ಗೊತ್ತಾ ನಿಮಗೆ? ಬಿಲಿಯನ್ಸ್ ಆಫ್ ವೇರಿಯೇಬಲ್ಸ್ ಎಲ್ಲ ವರ್ಕ್ ಆಗುತ್ತೆ. ನೀವೆಲ್ಲ ವರ್ಕ್ ಮಾಡಿದ್ರೆ ಒಂದೇ ಒಂದು ವೇರಿಯೇಬಲ್ ಮೇಲೆ ಕಲಿತಾ ಇರೋದು ಕ್ಯಾಲ್ಕುಲಸ್ಸು. ತುಂಬ ಇಂಪಾರ್ಟೆಂಟ್ ಮಕ್ಕಳೇ ಕ್ಯಾಲ್ಕುಲಸ್. ಓಕೆ, ಅರ್ಥ ಮಾಡ್ಕೊಳ್ಳಿದ್ದೀನ? ಓಕೆ. ಆ್ಯಂಡ್ ಅದಾದಮೇಲೆ ಸೊ ಸರ್ ಲೆಕ್ಚರ್ಸ್ ಯಾವ ರೀತಿ ಬರುತ್ತೆ ಅಂದರೆ, ಸಿಂಪಲ್ ಮಕ್ಕಳು, ಎಲ್ಲ ಲೆಕ್ಚರ್ಸ್ ಯೂಟ್ಯೂಬಲ್ಲಿ ಬರುತ್ತೆ. ಎಸ್, ಎಲ್ಲ ಲೆಕ್ಚರ್ಸು ಫ್ರೀಯಾಗಿ ಯೂಟ್ಯೂಬಲ್ಲಿ ಬರುತ್ತೆ 1 by 1. ನಿಮಗೆ ಡೈಲಿ 7 o'clockಗೆ ಬರುತ್ತೆ. ನಾಳೆಯಿಂದ ಸ್ಟಾರ್ಟ್ ಆಗೋದು ಲೆಕ್ಚರ್ಸ್ ಎಲ್ಲನೂ. ಆ್ಯಂಡ್ ಪ್ರತಿಯೊಂದು ನಾವು ಡಿಸೈನ್ ಮಾಡಿದ್ವಿ, ನಾನೇ ತುಂಬ ಹೊತ್ತು ಕೂತ್ಕೊಂಡು ಯಾವ ರೀತಿ ಮಕ್ಕಳಿಗೆ ಎಷ್ಟು ಸಿಂಪಲ್ ಆಗಿದ್ರೆ ಅಷ್ಟು ಸಿಂಪಲ್ ಆಗಿ. ಇನ್ಫ್ಯಾಕ್ಟ್ ಎಂಟೈರ್ ಕ್ಯಾಲ್ಕುಲಸ್ನ ಕಂಪ್ಲೀಟ್ ಮಾಡೋಕ್ಕೆ ಸೆಕೆಂಡ್ PUC ಬೋರ್ಡ್ ಆ್ಯಸ್ ಪರ್ ದ PUC ಬೋರ್ಡ್ ಆಲ್ಮೋಸ್ಟ್ 60 to 70 hours ತೊಗೊಳುತ್ತೆ. ಅಂಥದ್ದು 20 hours ಕಂಪ್ಲೀಟ್ ಮಾಡಿಕೊಡ್ತೀನಿ. ನೀವು 100% ಫುಲ್ ಕಾನ್ಫಿಡೆನ್ಸ್ ಹಾಕ್ತೀರಾ. ಸೊ ಅಷ್ಟೇ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ಸೊ ನಾಳೆ ಲೆಕ್ಚರ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಸಾರಿ ಫಾರ್ ದ ಡಿಲೇ. ಸೊ ಏಕೆಂದರೆ ನನಗೆ ಹೆಲ್ತ್ ಹುಷಾರಿರಲಿಲ್ಲ,
ತುಂಬಾ ಹೆಲ್ತ್ ಕೆಟ್ಟಿತ್ತು ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ. ಆ್ಯಂಡ್ ಸೊ ಲಾಟ್ ಆಫ್ ಇನ್ಫೆಕ್ಷನ್ಸ್ ಅದು ಇದು ಕಂಟಿನ್ಯೂಸ್ ಆಗೋದೇನೋ ನನ್ನ ಜೀವನದಲ್ಲಿ ಇವೆಲ್ಲ ಯೂಸ್ ಮಾಡಿರಲ್ಲ. ಸೊ ಇಷ್ಟೊಂದು ನನ್ನ ಜೀವನದಲ್ಲಿ ನಾನು ಕಾಫ್ ಮಾಡಿರಲ್ಲ. ಆ್ಯಂಡ್ ಸೊ ಹ್ಯಾವ್ ಟು ಟೇಕ್ ಕಂಟಿನ್ಯೂಸ್ಲಿ ಪಂಪ್ ಅದೇನೋ ತೊಗೊಂಡು ಲಾಟ್ ಆಫ್ ಥಿಂಗ್ಸ್ ಅದೇ ಮಕ್ಕಳೇ. ಸೊ ದಟ್ಸ್ ಅ ರೀಸನ್ ವೈ. ಸೊ ಅದರಿಂದನೇ ಈವನ್ ಸೊ ಉಷಾ ಮೇಡಮ್ ಉಷಾ ಮೇಡಮ್ ಇಸ್ ಮೈ ಅರ್ಧಾಂಗಿ. ಸೊ ಆಬ್ವಿಯಸ್ಲಿ ಸೊ ಅವ್ರಿಗೂ ತುಂಬ ಟೆನ್ಷನ್ ಆಗಿದೆ. ಎವ್ರಿ ಒನ್ ವಾಸ್ ಟೆನ್ಸ್ಡ್ ಆ್ಯಕ್ಚುಲಿ. ಅದರಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ನಮ್ಮ ಹತ್ರ ಒಳ್ಳೆ ಟೈಮ್ ಇದೆ. ಸೊ ಈ ಔಟ್ ಆಫ್ ಔಟ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ಆಲ್ ರೀಚ್ ಟು ಔಟ್ ಆಫ್ ಔಟ್. ಓಕೆ, ಎವ್ರಿ ಡೇ ದಯವಿಟ್ಟು ಲೆಕ್ಚರ್ಸ್ ನೋಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಅಂದ್ಕೊಂಡಿದ್ದೀರ ನಾನು ಕ್ಯಾಲ್ಕುಲಸ್ ಬರುತ್ತೆ ಇಲ್ಲ ಯಾವುದೋ ಕಂಟಿನ್ಯೂಟಿ ಬರುತ್ತೆ, ಅದ್ರಲ್ಲಿ ನೀವು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ದಟ್ಸ್ ದ ರೀಸನ್ ವೈ ನೀವು ಬೇರೆ ಚಾಪ್ಟರ್ಸ್ ಮಾಡೋಕ್ಕಾಗೋದಿಲ್ಲ. ಒಂದು ಚಾಪ್ಟರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಚಾಪ್ಟರ್ ಈಸಿಗೆ ಅರ್ಥ ಆಗುತ್ತೆ, ನೆಕ್ಸ್ಟ್ ಚಾಪ್ಟರ್ ತುಂಬ ಈಸಿಗೆ ಅರ್ಥ ಆಗುತ್ತೆ. ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಸ್ಟಾರ್ಟ್ ಫ್ರಮ್ ಕಂಟಿನ್ಯೂಟಿ ಬೇಸಿಕ್ಕಿಂದ ಹಿಡಿದು ಎಕ್ಸಾಕ್ಟ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಲಾಸ್ಟ್ವರೆಗೂ 20 hours ಎಂಟೈರ್ ಲೆಕ್ಚರ್ಸ್ನ ಮುಗಿಸ್ಬಿಡ್ತೀನಿ. ಅಲ್ಲಿ ಟ್ರೈ ಮೈ ಬೆಸ್ಟು. ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಡೈಲಿ ಒಂದು ಲೆಕ್ಚರ್ ವಿತಿನ್ 20 days ಮುಗಿಸ್ಬೇಕು ಅಂದ್ಬಿಟ್ಟು. ಬಟ್ ಐ ಆಮ್ ವೆರಿ ಮಚ್ ಶೂರ್ ನಾನು ಸ್ವಲ್ಪ ರಿಕವರ್ ಆದಂಗೆ ಐ ವಿಲ್ ಡೂ 2-3 lectures ಇನ್ ಸಮ್ Saturday, Sunday and all. ವಿಲ್ ಟ್ರೈ ಟು ಫಿನಿಶ್ ವಿತಿನ್ 15 days ಸೊ ದ್ಯಾಟ್ ನೀವು ಕಾನ್ಫಿಡೆನ್ಸ್ ಎಕ್ಸಾಮ್ಗೆ ಹೋಗ್ಬೇಕು. ಅರ್ಥ ಆಯಿತಾ? ಇದು ಕ್ಯಾಲ್ಕುಲಸ್ ಲೆಕ್ಚರ್ ಶೆಡ್ಯೂಲ್ ಆಗಿದೆ. ಆ್ಯಂಡ್ ಇದ್ರ PDF ಪ್ರತಿಯೊಂದು ಲೆಕ್ಚರ್ಸು ನಾನು PDF ಪ್ರಿಪೇರ್ ಮಾಡ್ತಾ ಇದ್ದೀನಿ. ಲೆಕ್ಚರ್ PDF, ಕ್ವಶನ್ಸು, ಸೊಲ್ಯೂಷನ್ಸ್ ಎಲ್ಲನೂ ಇದೆಲ್ಲ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಅಲ್ಲೊಂದು ಕ್ಯಾಲ್ಕುಲಸ್ ಅಂತ ಒಂದು ಕೋರ್ಸೇ ಮಾಡಿ ಅದರಲ್ಲಿ ನಾನು PDFs ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯು ಡೋಂಟ್ ಹ್ಯಾವ್ ಟು ಬೈ ದಟ್. ಜಸ್ಟ್ ₹1 ಸಮಥಿಂಗ್ ಇಟ್ಟಿರ್ತೀನಿ. ಬಟ್ ಯು ಕ್ಯಾನ್ ಆಕ್ಸೆಸ್ ಆಲ್ ದ ಮೆಟೀರಿಯಲ್ಸ್ ಫಾರ್ ಫ್ರೀ. ಓಕೆ, ಕ್ಯಾಲ್ಕುಲಸ್ ಅಂತಲೇ ಒಂದು ಕೋರ್ಸ್ ಮಾಡಿ ಐ ವಿಲ್ ಕೀಪ್ ಇಟ್ ಇನ್ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪ್ ಆಲ್ಸ್ ಟು ಆಕ್ಸೆಸ್ ಆಲ್ ದ PDFs. ಎಲ್ಲ ವೀಡಿಯೋಸ್ ಯೂಟ್ಯೂಬಲ್ಲೇ ಬರುತ್ತೆ. ಬಟ್ ಎಲ್ಲ ಲೆಕ್ಚರ್ಸ್ದು PDFಸು, ಇಂಪಾರ್ಟೆಂಟ್ ಕ್ವಶನ್ಸು, ಅದು ಸೊಲ್ಯೂಷನ್ಸು ಎಲ್ಲದನ್ನು ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಅರ್ಥ ಆಯಿತಾ? ಸೊ ಅಷ್ಟೇ ಮಕ್ಕಳೇ. ಸೊ ಕಾನ್ಫಿಡೆನ್ಸ್ ಕಳ್ಕೊಬೇಡಿ. ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ. ಸೊ ನೀವು ಪ್ರೀ ಬೋರ್ಡ್ ಚೆನ್ನಾಗಿ ಮಾಡಿಲ್ಲ, ಮಿಡ್ ಟರ್ಮ್ ಚೆನ್ನಾಗಿ ಮಾಡಿಲ್ಲ, ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್ ಚೆನ್ನಾಗಿ ಮಾಡಿಲ್ಲ, ನೀವು 101% ನೀವು ಬೋರ್ಡ್ ಎಕ್ಸಾಮ್ಸ್ ಅಂತೂ 100% ಚೆನ್ನಾಗಿ ಮಾಡ್ತೀರಾ. ಯು ವಿಲ್ ಕಮ್ ವಿತ್ ಎ ಸ್ಮೈಲಿಂಗ್ ಫೇಸ್. ದಟ್ ಈಸ್ ಮೈ ಪ್ರಾಮಿಸ್. ದಿಸ್ ಇಸ್ ಮೈ ಚಾಲೆಂಜ್. ಯು ಶುಡ್ ಅಕ್ಸೆಪ್ಟ್ ಇಟ್. ಸೊ ನೀವು ಎಲ್ಲ ಕಮೆಂಟ್ ಮಾಡಿ ಹೇಳಿ ನನಗೆ ಸರ್ ಚಾಲೆಂಜ್ ಅಕ್ಸೆಪ್ಟೆಡ್. ನೀವು 20 hours ನಾವು ಮುಗಿಸ್ತೀವಿ ಕ್ಯಾಲ್ಕುಲಸ್ನ. ಎಕ್ಸಾಮ್ ಆದಮೇಲೆ ಅದೇ ಕಮೆಂಟ್ ಬಂದು ಸೆಕ್ಷನ್ ನನಗೆ ಹೇಳಬೇಕು, ಸರ್ ನೀವು ಏನು ಹೇಳ್ಕೊಟ್ರು ಅದೇ ಕ್ವಶನ್ ಬಂದು 20 hours ಅದೇ ಕ್ಯಾಲ್ಕುಲಸ್ ಕ್ವಶನ್ ಬಂದಿತ್ತು, ವಿ ಆರ್ ಎಕ್ಸ್ಪರ್ಟ್ ಇನ್ ದಟ್ ಅಂತ. ಓಕೆ, ಅದು ಬಿಟ್ಟು ಬೇರೆ ನನಗೆ ಗೊತ್ತು ನಿಮಗೆ ಬೇರೆ ತುಂಬ ಟೆನ್ಷನ್ ಇದೆ. ಫಿಸಿಕ್ಸ್, ನ್ಯೂಮರಿಕಲ್ಸು, ಹಾರ್ಟ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ನಿಮ್ಗೆ ತಲೆ ಕೆಟ್ಟೋಗಿದೆ. ಏನು ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಎಲ್ಲದನ್ನು ಒಂದೇ ಸತಿ ಎಲ್ಲದನ್ನು ಮುಂದೆ ಇಟ್ಕೊಂಡು ತುಂಬ ಟಫ್ ಅನಿಸುತ್ತೆ, ದೊಡ್ಡ ಬೆಟ್ಟ ಥರ ಕಾಣಿಸುತ್ತೆ. ಒನ್ ಬೈ ಒನ್ ಫಸ್ಟು ಮ್ಯಾಥ್ಸಲ್ಲಿ ಟಫೆಸ್ಟ್ ಅಂದರೆ ಕ್ಯಾಲ್ಕುಲಸ್. ಇದನ್ನು ಒಂದು 15 ದಿನದಲ್ಲಿ ಬಿಸಾಕೋಣ, ಆಯಿತಾ? ಅದಾದಮೇಲೆ ಬೇರೆ ಚಾಪ್ಟರ್ಸ್ 3D, ವೆಕ್ಟರ್ಸ್ ಅವೆಲ್ಲ ಈಸಿ. ಅವೆಲ್ಲ ಮ್ಯಾಟ್ರಿಕ್ಸ್ ಜಡ್ಜ್ಮೆಂಟ್ ಏನು ಕ್ವಶನ್ ಬರ್ತದೆ ತುಂಬ ಈಸಿ ಇರುತ್ತೆ. ಅದರಿಂದ ತಲೆ ಕೆಡ್ಸ್ಕೊಂಬೇಡಿ. ಓಕೆನಾ? ದಟ್ಸ್ ಇಟ್ ಮಕ್ಕಳೇ. ಸೊ ಐ ಹೋಪ್ ಸೊ ದಿಸ್ ಚಾಲೆಂಜ್ ಗೋಯಿಂಗ್ ಟು ಯು ಆಲ್ ಗೋಯಿಂಗ್ ಟೇಕ್ ದ ಚಾಲೆಂಜ್. ಯಾರ್ಯಾರು ಚಾಲೆಂಜ್ ತೊಗೊತಾರೋ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಮಾಡಿ. ಸೊ ಲೆಕ್ಚರ್ಸ್ ಸ್ಟಾರ್ಟ್ ಫ್ರಮ್ ಟುಮಾರೋ 7 o'clock and see you in the lecture videos. Bye bye, take care.